ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ನ್ಯೂ ಬ್ಲಾಗ್. ಇವಾಗ ಸಂಜೆ ಆಗಿದೆ, ಸಂಜೆ 6:30 ಆಗಿದೆ. ನಾನು ಇವಾಗ ತಲೆ ಸ್ನಾನ ಎಲ್ಲ ಮಾಡ್ಕೊಂಬಂದು ದೇವ್ರಿಗೆ ದೀಪ ಹಚ್ಚಿದೆ, ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ತುಳಸಿಗೂ ಉದ್ಬತ್ತಿ ಹಚ್ಚಿದ್ದೀನಿ. ಇವಾಗ ಈವ್ನಿಂಗ್ ಆಗಿದೆ ಅಲ್ವಾ, ಟಿ ವಿ ಆನ್ ಮಾಡಿಕೊಂಡು ಹಾಗೆ ಕುತ್ಕೊಂಡಿದ್ದೆ. ಇವಾಗ ಏನಾದರೂ ಅಡುಗೆಗೆ ಸ್ಟಾರ್ಟ್ ಮಾಡಬೇಕು. ಏನು ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬಂದು ಚಪಾತಿ ಹಾಗೆ ಕಾಬೂಲ್ ಕಡಲೆದು ಗ್ರೇವಿ ಮಾಡಿದ್ದೆ. ಹಾಗೆ ಟಿಫನ್ಗೆ ಅಂತ ಮಂಡಕ್ಕಿ ಮಾಡಿದ್ದೆ. ಸೊ ಇವಾಗ ಏನಾದರೂ ಲೈಟಾಗಿ ಸ್ವಲ್ಪ ಸಾಂಬಾರು ರೈಸ್ ಏನಾದ್ರು ಮಾಡಿದರೆ ಸಾಕು. ಏನಕ್ಕೆ ಅಂದರೆ ಬೆಳಗ್ಗೆ ಚಪಾತಿ ಎಲ್ಲ ತಿಂದಿರ್ತಾರಲ್ವ, ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ಏನಾದರೂ ತಿಂತಾರೆ ಅಷ್ಟೇ. ಓಕೆ, ನೋಡೋಣ ಬನ್ನಿ. ಫ್ರಿಜ್ಜಲ್ಲಿ ಏನೇ ತರಕಾರಿ ಇದೆ ನೋಡಿಬಿಟ್ಟು ಡಿಸೈಡ್ ಮಾಡ್ತೀನಿ ಇವಾಗ ಏನು ಮಾಡೋದು ಅಂತ. ನಿನ್ನೆ ಏನೋ ತರಕಾರಿ ತೊಗೊಂಬಂದಿದ್ರು, ಟೊಮೆಟೊ ಅದೆಲ್ಲ ಇದೆ. ಏನು ಮಾಡಲಿ ಥಿಂಕಿಂಗ್, ಏನು ಮಾಡೋದು, ಏನು ಮಾಡಲಿ ಅಡುಗೆ ಯೋಚನೆ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಒಂದು ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿದ್ರೆ ಸಾಕು ಇವಾಗ ಸದ್ಯಕ್ಕೆ. ಸೊ ಗೈಸ್, ನಾನು ಇವಾಗಿನ ತಲೆ ಸ್ನಾನ ಮಾಡ್ಕೊಂಡು ಬಂದೆ, ಆಯಿಲಿಂಗ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ತಲೆ ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ದೇವರಿಗೆಲ್ಲ ದೀಪ ಹಚ್ಚಿಬಿಟ್ಟು ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ದೀನಿ. ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಓಕೆ ಗೈಸ್, ನಾನಿವಾಗ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ರಸಮ್ ಮಾಡೋದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಾಳು ಮೆಣಸು, ಧನಿಯಾ ಕಾಳು ಅಂದರೆ ಕೊತ್ತಂಬರಿ ಕಾಳು, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ ಕಾಳು, 1/2 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕಿಬಿಟ್ಟು ಇದನ್ನು ಡ್ರೈಯಾಗೆ ನಾವು ಪೌಡರ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಸಿಪ್ಪೆ ತೆಗೆದಿರೋ ಅಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ಡ್ರೈಯಾಗಿ ಪೌಡರ್ ಥರ ಮಾಡ್ಕೋಬೇಕು. ಗೈಸ್, ಈ ಪೌಡರೇ ರಸಮ್ಗೆ ಟೇಸ್ಟ್ ಕೊಡೋದು. ಇದು ರಸಮ್ ಪೌಡರ್ ತೊಗೊಂಬರ್ತೀವಲ್ವ, ರೆಡಿ ರಸಮ್ ಪೌಡರ್, ಆ ರೀತಿಯೇ ಇದು ನಮಗೆ ಟೇಸ್ಟ್ ಕೊಡುತ್ತೆ. ಇವಾಗ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ, ಇಂಗು, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಇದಿಷ್ಟು ಒಗ್ಗರಣೆ ಕೊಡೋಕ್ಕೆ ಬೇಕಾಗಿರೋಂಥ ಪದಾರ್ಥಗಳು. ಇವಾಗ ಒಂದು ಬಟ್ಲಲ್ಲಿ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೆ ಒಂದು ಚಿಕ್ಕ ಟೊಮ್ಯಾಟೋನ ಇಟ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕು, ಅಂದರೆ ಚೆನ್ನಾಗಿ ಕಿವುಚಬೇಕು ಅದನ್ನು. ಟೊಮ್ಯಾಟೊನ ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇಲ್ಲ, ಹಾಗೆ ಜಸ್ಟ್ ಹುಣಸೆಹಣ್ಣು ರಸದಲ್ಲೇ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೊಡೋಣ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಗೆ ಸಿಪ್ಪೆ ತೆಗೆದಿರೋ ಅಂಥ ಬೆಳ್ಳುಳ್ಳಿನೂ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಹಿಂಗೆ ಹಾಕಬೇಕು. ಹಿಂಗೆ ಇದಕ್ಕೆ ಮೇಯ್ನಾಗಿ ಹಾಕಲೇಬೇಕು. ಇದು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಎಲ್ಲ ಸಾಂಬಾರಿಗೂ ಒಗ್ಗರಣೆಗೆ ಹಿಂಗೆ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ನಾವು ಡ್ರೈ ಪೌಡರ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಡ್ರೈ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಅದರಲ್ಲಿ ಧನಿಯಾ ಕಾಳು, ಜೀರಿಗೆ, ಮೆಂತ್ಯ ಕಾಳು, ಕಾಳು ಮೆಣಸು. ನಾವು ಇದಕ್ಕೆ ಖಾರ ಪುಡಿ ಮೆಣಸಿನ್ಕಾಯಿ ಏನನ್ನೂ ಆ್ಯಡ್ ಮಾಡ್ತಿಲ್ಲ, ಹಾಗಾಗಿ ಕಾಳು ಮೆಣಸನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ರಸಮ್ಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಹುಣಸೆಹಣ್ಣು ರಸನ ನೆನೆ ಇಟ್ಟಿದ್ವಲ್ವ ಅದು, ಹಾಗೆ ಅದರಲ್ಲಿ ಒಂದು ಟೊಮ್ಯಾಟೋನ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದ್ರ ರಸನ ಇದಕ್ಕೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ. ಅದು ಸ್ವಲ್ಪ ಮಿಕ್ಸ್ ಆಗಲಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯೋಕ್ಕಿಡಬೇಕು. ಇವಾಗ ನಾವು ಏನು ಮಾಡಬೇಕು ಅಂದರೆ ಅದಕ್ಕೆ ಎಷ್ಟು ಲೋಟ ನೀರು ಬೇಕು, ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ನಾನು 2 ಲೋಟ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಇದು
ರಸಮ್ ಅಲ್ವಾ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಇದು ರೈಸಿಗೆ ಅಷ್ಟೇ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ರೈಸಿಗೆ ಅಂತಲೇ ಇದು ರಸಮ್ ಮಾಡೋದು. ಲೈಟಾಗಿರುತ್ತೆ ಸಾಂಬಾರು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಇವತ್ತೇನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಲ್ವ, ಆವಾಗ ರಸಮ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಅನಿಸುತ್ತೆ. ಹಾಗೆ ಇದನ್ನು ವೀಕ್ಲಿ ಒನ್ಸ್ ರಸಮ್ ನಾವು ತಿನ್ನೋದ್ರಿಂದ, ಇಂಟೇಕ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಯೂಸ್ ಮಾಡಿರೋಂಥದ್ದೆಲ್ಲ ಹೆಲ್ದಿ ಐಟಮ್ಸೇ ಅಲ್ವಾ. ಜೀರಿಗೆ ಆಗಲಿ, ಕಾಳುಮೆಣಸು, ಧನಿಯಾ ಕಾಳು, ಹಾಗೆ ಮೆಂತ್ಯ ಕಾಳು, ಇದೆಲ್ಲ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನೀವು ರಸಮ್ನ ವೀಕ್ಲಿ ಒನ್ ಟೈಮ್ ಆರ್ 2 ಟೈಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ಅದಾಗಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಿದೆ. ಇವಾಗ ಟೇಸ್ಟ್ ಚೆನ್ನಾಗೇ ಬಂದಿದೆ. ನಾವು ಇನ್ನೂ ಒಂದು ಇಂಗ್ರೀಡಿಯೆಂಟ್ನ ಇದಕ್ಕೆ ಹಾಕ್ಕೊಳ್ಬೋದು, ಇಲ್ಲ ಅಂದ್ರೂ ನಡೆಯುತ್ತೆ. ಅದು ಏನಪ್ಪ ಅಂದರೆ ರಸಮ್ ಪೌಡರ್ ಸಿಗುತ್ತೆ, ರೆಡಿ ರಸಮ್ ಪೌಡರ್ ಸಿಗುತ್ತೆ. 10 ರುಪೀಸ್ಗೆಲ್ಲ ಸಿಗುತ್ತೆ ಹೊರಗಡೆ ಔಟ್ಸೈಡು. ಅದನ್ನು ನಾವು ಆ್ಯಡ್ ಮಾಡ್ಬೋದು, ಇಲ್ಲ ನಮ್ಗೆ ಬೇಡ ಇದನ್ನ ಹಾಕಲ್ಲ ನಾವು ಅಂದ್ರೂ ನಡೆಯುತ್ತೆ. ಏನಕ್ಕೆ ಅಂದರೆ ಅದು ಡ್ರೈ ಪೌಡರ್ ಮಾಡಿರ್ತೀವಲ್ವ, ಅದಿಷ್ಟೇ ಸಾಕು ರಸಮ್ಗೆ. ಇಲ್ಲ ನಾನು ಮನೆಯಲ್ಲಿದ್ದೇ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀವಿ ಅಂದರೆ 1 ಸ್ಪೂನ್ ರಸಮ್ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಕುದಿಯೋಕ್ಕೆ ಇಡಬೇಕು. ಇವಾಗ ನಾನು ಚೆನ್ನಾಗಿ ರಸಮ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದು ಸೈಡು ರೈಸ್ ಕೂಡ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ 4 ಮೆಂಬರ್ಸ್ ಇದ್ದೀವಿ, 4 ಜನ ಇದ್ದೀವಿ. ಸೊ ಹಾಗಾಗಿ 1 ಲೋಟ ರೈಸ್ನ ಹಾಕ್ಬಿಟ್ಟು ತೊಳಿತಾ ಇದ್ದೀನಿ. ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ರೈಸ್ ಹೇಗೆ ಮಾಡೋದು ಅಂತ. ನಾನೊಂದು 2-3 ಸತಿ ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡೆ. ಹಾಗೆ ರಸಮ್ಮು ಆಗುತ್ತೆ, ಈ ಕಡೆ ಸೈಡು ರೈಸ್ ಕೂಡ ಆಗುತ್ತೆ ಅಂದ್ಬಿಟ್ಟು. ಗೈಸ್ ಇನ್ನೊಂದೇನು ಗೊತ್ತಾ, ನಾವು ಇವಾಗ ಏನು ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಿರ್ತೀವಲ್ವ. ಇವತ್ತೇನಾದ್ರು ಲೈಟಾಗಿ ಊಟ ಮಾಡೋಣ ಅಂದ್ಕೊಂಡಿದ್ರೆ ಈ ಥರ ರಸಮ್ ಮಾಡ್ಕೋಬೋದು. ಏನಕ್ಕೆ ಅಂದರೆ ಇದು ಬೇಗನೂ ಆಗುತ್ತೆ, ಕಡಿಮೆ ಸಮಯದಲ್ಲಿ ಆಗುತ್ತೆ. ನಾವು ಒಂದು ಸೈಡ್ ರೈಸು ಒಂದು ಕಡೆ ರಸಮ್ ಮಾಡಿದರೆ ಬೇಗನೆ ಆಗೋಗ್ಬಿಡುತ್ತೆ. ಒಂದು 15 ಮಿನಿಟ್ಸಲ್ಲಿ ರಸಮ್ ಎಲ್ಲ ಆಗೋಗ್ಬಿಡುತ್ತೆ. ಈ ಥರ ರಸಮ್ಗಳಲ್ಲೇ ತುಂಬ ವೆರೈಟೀಸಾಗಿ ಮಾಡ್ತಾರೆ. ನಾನಿದು ಸಿಂಪಲ್ಲಾಗಿ ಏನಪ್ಪ, ಈಗ ಬಿಗಿನರ್ಸ್ ಇರ್ತಾರೆ ಅಲ್ವಾ, ರಸಮ್ ಮಾಡೋಕ್ಕೆ ಬರದೇ ಇರೋರು ಕೂಡ ನಾನು ಮಾಡೋ ರೀತಿ ಮಾಡಿದರೆ ಬೇಗನೆ ಮಾಡ್ಬೋದು. ಏನಿಲ್ಲ ಗೈಸ್, ಅದು ಪೌಡರ್ ಮಾಡೋದು, ಡ್ರೈ ಪೌಡರ್ ಮಾಡೋದು. ಹಾಗೆ ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು ರಸಮ್ ಪೌಡರ್ ಹಾಕಿ ಕುದಿಸ್ಬಿಟ್ರೆ ಆಯಿತು. ಫುಲ್ ಈಸಿ. ನಾನಿದು ಬೇಗನೂ ಆಗುತ್ತೆ, ಹಾಗೆ ಕಡಿಮೆ ಸಮಯದಲ್ಲಿ ಆಗುತ್ತೆ ಈ ಥರ ರಸಮ್ ಮಾಡಿದರೆ. ನಾನು ಕೆಲವೊಂದು ಸತಿ ಹೀಗೆ ಈಸಿಯಾಗಿ ಮಾಡಿಬಿಡ್ತೀನಿ. ಇನ್ನೂ ಒಂದು ಟೈಪ್ ಇದೆ, ಇನ್ನೂ ಒಂಥರ ಮಾಡ್ತಾರೆ ರಸಮ್ ಎಲ್ಲ. ಅದು ಹೇಗೆ ಅಂದರೆ, ಇದು ಟೊಮ್ಯಾಟೊ ಎಲ್ಲ ಬೇಯಿಸ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಇವು ಕಾಳುಗಳೆಲ್ಲ ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿ, ಪೌಡರ್ ಮಾಡಿಕೊಂಡು ಎಲ್ಲ ಮಾಡ್ತಾರೆ. ಅದೂ ಚೆನ್ನಾಗಿರುತ್ತೆ ಟೇಸ್ಟು. ಇದು ಅಂದರೆ ದಿಢೀರಾಗೆ ಈಗ ಬೇಗನೆ ಕಡಿಮೆ ಸಮಯದಲ್ಲಿ ಆಗೋದಂದರೆ ಈ ರೀತಿ. ಇದು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಕೋಬೋದು. ಹಾಗೆ ನಾನು ಇದಕ್ಕೆ ಕೊಬ್ಬರಿ ಎಲ್ಲ ಏನೂ ಹಾಕಿಲ್ಲ, ಕೊಬ್ಬರಿ ತುರಿ ಆ ಥರ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ರೆ ರಸಮ್ ರೆಡಿ ಆಗುತ್ತೆ. ಇದಕ್ಕೆ ಟೇಸ್ಟ್ ಕೊಡೋದು ಏನಪ್ಪ ಅಂದರೆ ಕಾಳುಮೆಣಸು, ಕೊತ್ತಂಬರಿ, ಕರಿಬೇವು ಮತ್ತು ಅದು ಹುಳಿ ಹಾಕ್ತೀವಲ್ವ, ಅದಿಷ್ಟೇ ನಾವು ಟೇಸ್ಟ್ ಕೊಡೋದು ಇದಕ್ಕೆ. ಇದನ್ನ ನಾನು ರಸಮ್ ಹಾಗೆ ಕಲ್ತ್ಕೊಂಡಿದ್ದೀನಿ, ದಿಢೀರಾಗಿ ಮಾಡೋದಕ್ಕೆ ಸಿಂಪಲ್ಲಾಗಿ ಕಲ್ತ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಇವಾಗ ಅಡುಗೆ ಮಾಡಿದ್ದೆ ಅಲ್ವಾ, 1-2 ಪಾತ್ರೆಗಳಿತ್ತು, ಹಾಗೆ ಸೈಡೆಲ್ಲ ಅದನ್ನ ತೊಳೆದ್ಬಿಟ್ಟು ಇಟ್ಬಿಡ್ತಾಯಿದ್ದೀನಿ. ಇವಾಗ ರೈಸು ಆಲ್ರೆಡಿ ಕುದಿ ಹಿಡಿಯೋಕ್ಕೆ ಬಂದಿದೆ. ಇವಾಗ ಸಾಂಬಾರು ರೆಡಿ ಆಯಿತು. ಸಾಂಬಾರು ಯಾವಾಗಾದರೂ ಆಗಲಿ ಸಾಂಬಾರು ಮಾಡಿದರೆ ಸ್ವಲ್ಪ ನಾವೇ ಟೇಸ್ಟ್ ನೋಡಬೇಕು ಅಂತೆ. ಏನಕ್ಕೆ ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿರುತ್ತಾ ಅಂತ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ ಅಲ್ವಾ. ನಾನು ಯಾವಾಗಲೂ ಸಾಂಬಾರು ಮಾಡಿದರೆ ನಾನು ಟೇಸ್ಟ್ ನೋಡ್ತೀನಿ. ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಬ್ಲಾಗ್. ಹಾಗೆ ಗೈಸ್, ಈ ವಿಡಿಯೋ ಏನಾದರೂ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಷ್ಟೊಂದು ಜನ ವೀಡಿಯೋಸ್ ಎಲ್ಲ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗೋಲ್ಲ.
ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ಬ್ಲಾಗ್ಸ್ನ ನಾನು ಬ್ಲಾಗ್ಸಲ್ಲಿ ಸಿಗ್ತೀನಿ. ಹಾಗೆ ಇದು ಇವತ್ತಿನ ಬ್ಲಾಗ್. ಇವಾಗ ನೋಡಿ ರಸಮ್ ಕೂಡ ರೆಡಿ ಆಯಿತು. ಇನ್ನು ರೈಸ್ ಆಗಿಲ್ಲ, ರೈಸು ಸ್ವಲ್ಪ ಇವಾಗಿನ ಕುದಿ ಹಿಡಿತಾ ಇದೆ. ನೋಡಿ ರಸಮ್ ಯಾವಾಗಲೂ ಸ್ವಲ್ಪ ತೆಳುವಾಗೇ ಇರಬೇಕು. ನಾನು ತೆಳುವಾಗೆ ಮಾಡಿದ್ದೀನಿ. ಇದು ಹಾಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ರಸಮ್ಮು. ರೈಸ್ಗೆ ಅಂತ ಅಲ್ಲ, ಅದನ್ನ ಹಾಗೆ ಸಹ ಪಾನಿ ಕುಡಿತೀವಿ ಅಲ್ವಾ, ಪಾನಿಪುರಿದು ಆ ರೀತಿ ರಸಮ್ ಕೂಡ ನಾವು ಕುಡಿಬೋದು. ನಾನು ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್. ಬಾಯ್.